ನಮಸ್ಕಾರ ಕರ್ನಾಟಕ. ಮುಂಜಾನೆಯ ಶುಭೋದಯಗಳು. ಎಲ್ಲರೂ ಮಸ್ತ್ ಅದಿರಿ ಅನ್ಕೊತೀನಿ. ನಾವು ಇವತ್ತು ಬೆಳಿಗ್ಗೆ ಎದ್ದ ಜಳಕ ಮಾಡಿ ಧರ್ಮಶಾಲೆಯಿಂದ ಸ್ವಲ್ಪ ದೂರ ಇರೋ ದ್ವಾರಕಾಧೀಶನ ದರ್ಶನಕ್ಕೆ ಹೋದಾಗ ದೇವಸ್ಥಾನದ ಮೇಲೆ ಧ್ವಜ ಕಟ್ಟತ್ತಿದ್ರು. ಈ ಧ್ವಜವನ್ನು ದಿನಕ್ಕೆ 5 ಸಲ ಚೇಂಜ್ ಮಾಡ್ತಾರಂತ. ಇನ್ನೊಂದು ವಿಶೇಷ ಏನಂತ ಅಂದ್ರೆ ಇದನ್ನು ಒಂದು ಸಲನೂ ಮಿಸ್ ಮಾಡಿಲ್ಲ. ಮತ್ತು ಇದು ಕೃಷ್ಣನ ಅಲಂಕಾರದ ಸಂಕೇತ ಅಂತ. ಇದಾದ ಮೇಲೆ 15ರಿಂದ 20 ನಿಮಿಷ ದರ್ಶನ ಇರಂಗಿಲ್ಲ. ಹೀಗಾಗಿ ನಾವು ಅಲ್ಲಿಂದ ಚಕಡ ಹತ್ತಿ ಶಿವನ ದರ್ಶನ ಮಾಡ್ಬೇಕಂಥೇಳಿ ಶಿವನ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ನಾಗೇಶ್ವರ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ವಿ. ನಾಗೇಶ್ವರನ ದರ್ಶನದಿಂದ ನಿಮಗೆ ಸರ್ಪ, ಭಯ ಮತ್ತು ವಿಷದ ವಿರುದ್ಧ ಏನಾಗ್ತೈತಿ, ರಕ್ಷಣೆ ಸಿಗ್ತೈತಿ. ಇನ್ನೊಂದು ಏನಂತಂದ್ರೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಗಂಗಿಲ್ಲ. ಇವತ್ತಿನ ಪ್ಲ್ಯಾನ್ ಒಳಗೆ ಮತ್ತು ಬೆಳಿಗ್ಗೆ ಕೃಷ್ಣನ ಆಫೀಸ್ ನೋಡಿದ್ವಿ. ಇವತ್ತು ಕೃಷ್ಣನ ಮನೆ ನೋಡ್ಬೇಕಂತ ಹೇಳಿ ಬೇಟ್ ದ್ವಾರಕಕ್ಕೆ ಹೋದ್ವಿ. ಅಲ್ಲೇನೂ ದ್ವಾರಕಾಧೀಶನ ಆಶೀರ್ವಾದವನ್ನು ಪಡ್ಕೊಂಡ ರೂಮ್ ಕಡೆ ನಡೆದ್ವಿ.